ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇದೆ. ಹಾವೇರಿ ಜಿಲ್ಲೆಯಲ್ಲೂ ಸಹ ಹೃದಯಾಘಾತದಿಂದ ಸಾವನ್ನಪ್ಪಿದಂತಹ ಪ್ರಕರಣ ಹೆಚ್ಚಾಗ್ತಾ ಇದ್ದು ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಇಸಿಜಿಗೆ ಜನರು ಮುಗಿಬಿದ್ದಿದ್ದಾರೆ. ಹಾವೇರಿ ಜಿಲ್ಲಾಸ್ಪತ್ರೆ ಇಸಿಜಿ ಪರೀಕ್ಷಾ ಕೊಠಡಿ ಮುಂದೆ ನೂರಾರು ಜನರು ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ನಿತ್ಯವೂ ನೂರಾರು ಜನರು ಹೃದಯವನ್ನ ಇಸಿಜಿ ಮಾಡಿಸುವ ದೃಶ್ಯ ಸಾಮಾನ್ಯ ಆಗಿದೆ. ಬೆಳಗ್ಗೆಯಿಂದಲೇ ಇಸಿಜಿ ಮಾಡಿಸಿಕೊಳ್ಳೋದಕ್ಕೆ ಕ್ಯೂ ಹೆಚ್ಚಾಗಿದ್ದು ಇಸಿಜಿ ಮಾಡಲು ವೈದ್ಯಕೀಯ ಸಿಬ್ಬಂದಿಯ ಕೊರತೆ ಇದ್ದು ಪರದಾಟವನ್ನು ನಡೆಸಿದ್ದಾರೆ. ಒಂದೇ ವಾರದಲ್ಲಿ ಸುಮಾರು 300 ಜನ ಇಸಿಜಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ಇಸಿಜಿ ಸೌಲಭ್ಯ ಹೆಚ್ಚಿಸೋಕೆ ಸಾರ್ವಜನಿಕರ ಒತ್ತಾಯ ಸಹ ಕೇಳಿ ಬರ್ತಾ ಇದೆ. ರಾಜ್ಯಾದ್ಯಂತ ಹೃದಯಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಹಾವೇರಿಯ ಜಿಲ್ಲಾ ಆಸ್ಪತ್ರೆಗೆ ಈಗ ಇಸಿಜಿ ಮಾಡಿಸಲು ಜನರು ಹೆಚ್ಚು ಬರ್ತಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಇದು ಹಾವೇರಿಯ ಜಿಲ್ಲಾ ಆಸ್ಪತ್ರೆಯ ದೃಶ್ಯಾವಳಿ. ಅಂದರೆ ರಾಜ್ಯಾದ್ಯಂತ ದಿನದಿಂದ ದಿನಕ್ಕೆ ಹೃದಯಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆ ಹೃದಯದ ಕಾಳಜಿ ಕೂಡ ಹೆಚ್ಚಾಗ್ತಿರುವಂಥದ್ದು ನಾನು ಕ್ಯೂ ಅನ್ನು ತೋರಿಸ್ತೀನಿ ನಿಮಗೆ. ಬೆಳಗಿನಿಂದಲೂ ಕೂಡ ನೂರಾರು ಜನರು ಕೂಡ ಇಸಿಜಿ ಮಾಡಿಸ್ಲಿಕ್ಕೆ ಅಂದರೆ ಫಿಸಿಷಿಯನ್ ಕಡೆ ತೋರಿಸ್ಕೊಂಡು ಇಸಿಜಿ ಮಾಡಿಸ್ಲಿಕ್ಕೆ ಮುಂದಾಗಿರುವಂಥದ್ದು. ಒಟ್ಟಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ 7 ಫಿಸಿಷಿಯನ್ ಇದ್ದರೂ ಕೂಡ ಭಾಳಷ್ಟು ಜನರು ತಪಾಸಣೆಗೆ ಒಳಗಾಗ್ತಾ ಇದ್ದಾರೆ. ಒಂದೇ ಒಂದು ಕಾರ್ಡಿಯಾಲಜಿಸ್ಟ್ ಅಂದರೆ ಹೃದಯ ಸಂಬಂಧಿ ತಜ್ಞರು ಹಾವೇರಿಯ ಜಿಲ್ಲೆಯಲ್ಲೇ ಇಲ್ಲ, ಖಾಸಗಿ ಹಾಸ್ಪಿಟಲಲ್ಲೂ ಇಲ್ಲ, ಹಾಗೂ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಕೂಡ ಇಲ್ಲ. ಹೀಗಾಗಿ ಸರ್ಕಾರ ಕೂಡ ಒಂದು ಯೋಜನೆ ಮಾಡಿರುವಂಥದ್ದು. ಹೀಗಾಗಿ ಸೆಮಿ ಕಂಡಕ್ಟ್ ಅಂತಂದರೆ ಪ್ರತಿ ತಿಂಗಳು ಕೂಡ ಧಾರವಾಡ ಮತ್ತು ಹುಬ್ಬಳ್ಳಿಯ ವೈದ್ಯರು ಬಂದು ಒಂದು ದಿನ ತಪಾಸಣೆ ಮಾಡಿ ಹೋಗ್ತಾರೆ. ಹೀಗಾಗಿ ರಾಜ್ಯದಲ್ಲಿ ಹೆಚ್ಚು ಪ್ರಕರಣಗಳಾಗ್ತಿರೋಂಥ ಸಾರ್ವಜನಿಕರು ಕೂಡ ಇಸಿಜಿಗೆ ಮತ್ತು ಹಾರ್ಟ್ ಚೆಕಪ್ಗೆ ಭಾಳಷ್ಟು ಮುಂದಾಗ್ತಿರುವಂಥದ್ದು. ಪ್ರತಿನಿತ್ಯ ಅಂದರೆ 100ಕ್ಕೂ ಅಧಿಕ ಜನರು ಪ್ರತಿ ತಿಂಗಳು 1000, ಈ ತಿಂಗಳು ಮಾತ್ರ 1500ಕ್ಕೂ ಅಧಿಕ ಜನರು ಇಸಿಜಿ ಮಾಡಿಸ್ಕೊಂಡು. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಹಾರ್ಟ್ ಸಂಬಂಧಪಟ್ಟಂತಹ ಕಾಯಿಲೆಗಳು ಈಗ ಜಾಸ್ತಿ ಆಗ್ತಾ ಇದ್ದಾವೆ. ಬೆಳಗಿಂದ ಬಂದಿದ್ದೀರಿ, ಯಾವ ರೀತಿ ವ್ಯವಸ್ಥೆ ಇದೆ, ಏನು ಸಮಸ್ಯೆ? ರೆಸ್ಪಾನ್ಸೇ ಮಾಡ್ತಾ ಇಲ್ರಿ. ನಾವು ಬೆಳಗಿಂದ ಪಾಳೆ ಹಚ್ಚೇವ್ರಿ. ಅಲ್ಲಿ OPD ತೊಗೋಬೇಕಾರೆ ಅಲ್ಲಿ 2 ಅವರ್ ನಿಂತ್ಕೊಂಡೇವಿ. ಒಳ್ಳೆ ರಿಟರ್ನ್ ಪಾಳೆ ತೊಗೊಳಕ್ಕೆ 2 ಅವರ್, 4 ಅವರ್ ಅಲ್ಲಿ ಹೋಯ್ತು. ಈಗ ಊಟ ಮಾಡಿ ಬಂದ ನಂತರ ಅಂತ ಹೇಳ್ತಾ ಇದ್ದಾರೆ 30-35 ಜನ ಇಲ್ಲಿದ್ದಾರೆ. ಅವ್ರಿಗೆ ಸಿಬ್ಬಂದಿ ವರ್ಗದವರು ಇಲ್ಲ, ಡಾಕ್ಟರ್ಸು ಇಲ್ಲ. ಇಲ್ಲಿ ಬೆಳಗಿಂದ ಬೇಜಾರಾಗಿದೆ. ನಾವು ಬರಬಾರ್ದು, ಇಲ್ಲಿ ಬಂದು ಸರ್ಕಾರಿ ಆಸ್ಪತ್ರೆಗೆ ಇನ್ನೊಂದು ಸರಿ ಬರಬಾರ್ದಪ್ಪ, ಬಡ ರೋಗಿಗಳು ಬೇರೆ ಕಡೆ ಎಲ್ಲಿ ಆದರೂ ತೋರಿಸ್ಕೋಬೋದು, ನೋಡ್ಕೋಬೋದು ಅಂತ ಹೇಳಿ ಎಲ್ಲರೂ ಕಣ್ಣೀರು ಆಗ್ತಾ ಇದ್ದಾರೆ ರೀ. ಏನು ಮಾಡ್ಸಕ್ಕೆ ಬಂದಿರಿ ಇವತ್ತು? ನಾವು ನಮ್ಮ ಮನೆಯವರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರಿ, ಅದಕ್ಕೆ ಬಂದಿದ್ದೀವಿ ರೀ. ಎದು ನೀವು ಅಂತ ಬೆಳಗ್ಲಿಂದನೇ ಇದು ಮಾಡ್ತಾಯಿದ್ರಿ. 15 ದಿವಸ ಆಯ್ತು ರೀ ನಾವು ಬರ್ತಾ ಇರೋದು ಹೋಗ್ತಾ ಇರೋದು ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲರಿ. ಒಬ್ರಿಗೆ ಹೇಳ್ತಾ ಇಲ್ಲ, ಸಿಬ್ಬಂದಿ ವರ್ಗದವರು ಇಲ್ಲ, ಯಾರೂ ಇಲ್ಲಿ ಭಾಳ ಹೆಚ್ಚಿನ ಇದನ್ನು ತೊಗೊಂಡು ಮಾಡ್ತಾ ಇಲ್ಲರಿ. ಬೆಳಗಿಂದನೂ ಕೂಡ ಕ್ಯೂನಲ್ಲೇ ನಿಂತಿರುವಂಥದ್ದು. ಆದರೂ ಕೂಡ ಸಿಬ್ಬಂದಿಗಳ ಕೊರತೆಯಿಂದ ಬೆಳಗಿನಿಂದ ಚೀಟಿ ಮಾಡಿಸಿದ್ರು ಕೂಡ ಅವ್ರಿಗೆ ಕ್ಯೂ ಬರ್ತಾ ಇಲ್ಲ. ಹೀಗಾಗಿ ಮತ್ತೊಬ್ಬ ಮಹಿಳೆ ಇರ್ತಾರೆ, ಅವ್ರನ್ನ ಮಾತಾಡ್ತಾರೆ. ಅಮ್ಮ, ಏನು ಸಮಸ್ಯೆ ಆಗಿದೆ? ಏನು ತೋರ್ಸಕ್ಕೆ ಬಂದಿದ್ದೀರಮ್ಮ? ಏನು ತೋರ್ಸಕ್ಕೆ ಬಂದಿರಿ? ನಮ್ಮ ಅಣ್ಣರಿಗೆ ಹುಷಾರಿಲ್ರಿ, ಇಸಿಜಿ ಮಾಡಕ್ಕೆ ಹೇಳಿದ್ದಾರೆ. ಅದಕ್ಕೆ ಬೆಳಗ್ಗೆಯಿಂದ ಬಂದಿದ್ವಿ. ಅಲ್ಲಿ ಕೌಂಟರಲ್ಲಿ ಹೋಗಿ ಅಲ್ಲೊಂದು 2 ಗಂಟೆ ಟೈಮ್ ಆಯಿತು. ಆ ಕೌಂಟ್ರ್ ಮುಗಿಸ್ಕೊಂಡು ಇಲ್ಲಿ ಒಳಗೆ ಬಂದ್ವಿ. ಇಲ್ಲಿ ನೋಡಿದರೆ ಊಟಕ್ಕೆ ಹೋಗಿದ್ದಾರೆ. 1:30 ಊಟಕ್ಕೆ ಹೋದ್ರೆ 3 ಗಂಟೆ ಆದರೂ ಇನ್ನೂ ಬಂದಿಲ್ಲ. ದುಡ್ಡು ಅದು ಅಷ್ಟಾದರೂ ಇಲ್ಲಿ ಯಾರು ಕ್ಯೂ ತಪ್ಸಕ್ಕೆ ಯಾರೂ ಇಲ್ಲ ರೆಸ್ಪಾನ್ಸ್ ಹೇಳೋಕ್ಕೆ. ಯಾರು ಬೇಕು ಹಂಗೆ ನುಗ್ತಾ ಇದ್ದಾರೆ. ಊಟಕ್ಕೆ ಹೋಗೋಕ್ಕಾಗಲ್ಲ, ಏನಿಲ್ಲ ನಮಗೆ. ನಮ್ಮ ಅಣ್ಣರ ಪ್ರಾಬ್ಲಮ್ ಆಗೈತೆ, ಅವ್ರಿಗೆ ನಿಲ್ಸೋಕ್ಕಾಗಲ್ಲ ಅಂತ ಪಾಳ್ಯಕ್ಕೆ ನಾನು ಇದ್ದಿದ್ದೀನಿ. ಈಗ ದಿನಕ್ಕೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆದರೂ ಇಲ್ಲೊಂದು ಥರ ಪರದಾಡುವಂಥ ಪರಿಸ್ಥಿತಿ ಆಗೈತಿ ಈಗ ನಿಮಗೆ. ಹೌದು ಸರ್, ಇದೊಂದು ಥರ ನಾವು ತೊಂದರೆ ಆಗ್ಬಿಟ್ಟೈತಿ. ಇದು ಗದಗಿಂದ 2 ದಿನ ನಾವು ಬರೋಕತ್ತಿದ್ದು. ಬರೀ ಒಂದು ರಿಪೋರ್ಟ್ ಬರ್ಕೊಡ್ತಾರೆ, ಚೆಕ್ ಮಾಡೋಕೆ ಟೈಮ್ ಅಲ್ಲೇ ಟೋಕನ್ ಮಾಡ್ಸೋಕ್ಕೆ ಹೋಗುತ್ತೆ, ಅಲ್ಲಿ 2 ತಾಸು. ಆಮೇಲೆ ಇಲ್ಲಿ ಬಂದು ಚೆಕಪ್ಪಿಗೆ ಬರ್ತೀವಿ, ಇಲ್ಲೇ ಟೈಮ್ ಹಿಡಿತೈತಿ. ಆಮೇಲೆ ಆತು, ಡಾಕ್ಟ್ರು ಊಟಕ್ಕೆ ಹೋದವ್ರು ಬರೋದೇ ಇಲ್ಲ, ಮುಗಿದೋಯ್ತು. ಬರ್ತಾರೆ. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗಿದೆ? ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗದೆ ಕೇಳಿ ಬಂದಿರೋ ಹೆಂಗೆ? ನಾವು ಅಪ್ಪರಿಗೆ ಆರಾಮಿದ್ದಿಲ್ರಿ, ಅಂತ ತೋರ್ಸಕ್ಕೆ ಬಂದಿದ್ದೀವಿ ರೀ. ಅಲ್ಲಿ ರಕ್ತ ತಪಾಸಣೆ ಮಾಡೋದು ದುಡ್ಡು ಕಟ್ಟಿ ಬಾ ಅಂದ್ರಿ. ಮುಂಜಾನೆಯಿಂದ ಪಾಳೆ ನಿಂತರು 1 ಗಂಟೆಗೆ ಆಗಲಿ ಬಂದ್ ಮಾಡ್ಕೊಂಡು ಹೋದ್ರಿ. ಮತ್ತು ಹೊಳ್ಳಿ ಪಾಳ್ಯನ ಇಲ್ರಿ, ಮತ್ತು ಹೊಳ್ಳಿ ನಾಳೆ ಬಾ ಅಂತಾರೆ. ಸಿಸ್ಟಮ ಸರಿ ಇಲ್ರಿ. ಹೀಗೆ ನೂರಾರು ಜನರು ಕೂಡ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಚೆಕಪ್ ಮಾಡಿಸ್ಲಿಕ್ಕೆ ಬಂದ್ದಾರೆ. ಹೀಗಾಗಿ ಇಸಿಜಿ ಮಾಡಿಸ್ಲಿಕ್ಕೂ ಕೂಡ ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಮುಗಿಬಿದ್ದಿರುವಂಥದ್ದು. ಆದರೆ ವೈದ್ಯ ಸಿಬ್ಬಂದಿಗಳ ಕೊರತೆಯಿಂದ ಒಬ್ಬರು ನರ್ಸ್ ಇಸಿಜಿ ಮಾಡಿಸೋ ಉದ್ದೇಶದಿಂದ ಬೆಳಗಿಂದೆಲ್ಲ ಕೂಡ ನೂರಾರು ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತಂತೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಜಿಲ್ಲಾಡಳಿತ ಪ್ರತ್ಯೇಕವಾದಂಥ ಕೌಂಟರ್ಗಳನ್ನು ತೆರೆದು ಅವರಿಗೆ ಇಸಿಜಿ ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕೆರೆಯ ಪಬ್ಲಿಕ್ ಟಿವಿ, ಹಾವೇರಿ.